ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ಬೀದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಈಗಾಗಲೇ ಸಾಕಷ್ಟು ಬದಲಾವಣೆ ಮಾಡ್ತಾ ಇದ್ರನ್ನ ಖಂಡಿಸಿ ನೋಡ್ಬೋದು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಸಚಿವ ರಹೀಂ ಖಾನ್ ಸೇರಿದಂತೆ ಹಲವು ಮುಖಂಡರು ಏನಂದ್ರೆ ಭಾಗಿಯಾಗಿದ್ದಾರೆ. ಟೋಟಲಿ ಕೇಂದ್ರ ಸರ್ಕಾರ ವಿರುದ್ಧ ಗೊತ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ಬೋದು ನೀವು. ಈಗಾಗಲೇ ಟೋಟಲಿ ಏನದಂದ್ರ ಕೇಂದ್ರ ಸರ್ಕಾರ ವಿರುದ್ಧ ಏನದಂದ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್, ಏನ್ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರ ನಡೆಗೆ ಏನ್ ಹೇಳ್ತೀರಿ ಸರ್? ಕೇಂದ್ರ ಸರ್ಕಾರ ಬಡವರ ವಿರೋಧಿ ಸರ್ಕಾರ, ಕಾರ್ಮಿಕರ ವಿರೋಧಿ ಸರ್ಕಾರ. ಇವತ್ತು ಮನ್ರೇಗಾ ರದ್ದು ಮಾಡಿದೆ. ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ಏನು ಕೂಲಿ ಕೃಷಿ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಶೋಷಿತರಿದ್ದಾರೆ, ಬಡವರಿದ್ದಾರೆ, ಅವ್ರ ಮೇಲೆ ಒಂದು ದೊಡ್ಡ ಪ್ರಹಾರ ಇದೆ. ಅವರ ಅಧಿಕಾರವನ್ನು ಕಸ್ಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯಗಳಿಗೆ ದುರ್ಬಲ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಭಿಕ್ಷುಕರಂತೆ ಅವ್ರು ಮಾಡಬೇಕು ಅನ್ನುವಂಥ ಅವ್ರ ಹುನ್ನಾರ ಇದೆ. ಇದು ಸಂವಿಧಾನ ವಿರೋಧಿ ಇದೆ, ಇದು ಪ್ರಜಾಪ್ರಭುತ್ವ ವಿರೋಧಿ ಇದೆ. ಇದನ್ನು ಖಂಡಿಸಲೇಬೇಕಾಗ್ತದೆ. ಈ ಕಾಯ್ದೆ ಬಗ್ಗೆ ಬಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ ಗ್ರಾಮೀಣ ಭಾಗದಲ್ಲಿ, ಅವರು ಸಹಿತ ಇವತ್ತು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ. ಖಾಸಿಯಾಗಿ ನೋಡಿದ್ರೆ, ಆತ್ಮಸಾಕ್ಷಿಯಾಗಿ ಹೇಳಿ ಬಿಜೆಪಿ ನಾಯಕರು, ಈ ಯೋಜನೆಯಲ್ಲಿ ಎಲ್ಲೋ ಒಂದ್ ಕಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಸರು ಎಲ್ಲೋ ಒಂದ್ ಕಡೆ ಬಿಜೆಪಿ ನೋಡೋದಾಗಲ್ಲ ಸರ್. ಮುಂಡ ಮನೆಗೆ ಕನ್ನ ಹಾಕಿದ್ರು ಅನ್ನುವಂತ ರೀತಿಯಲ್ಲಿ ಯಾವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸತ್ಯ, ನ್ಯಾಯ ಮತ್ತು ಅಹಿಂಸೆಯ ಅಸ್ತ್ರ ಹಿಡಿದುಕೊಂಡು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಅಳಿಸುವಂತ ಒಂದು ಹುನ್ನಾರ ಒಂದೇನು ಇವ್ರು ಮಾಡ್ತಾ ಇದ್ದಾರೆ. ಬಡವರ ರಕ್ತ ಇರುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಈಗಾದ್ರೂ ಎಚ್ಚೆತ್ತುಕೊಂಡು ಇವತ್ತು ಮನ್ರೇಗಾ ಪುನಃ ಅದನ್ನು ಜಾರಿಗೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ. ಮನ್ರೇಗಾ ಬಚಾವ್ ದೇಶ್ ಬಚಾವ್, ಮನ್ರೇಗಾ ಬಚಾವ್, ಮನ್ರೇಗಾ ಬಚಾವ್ ಪ್ರಜಾಪ್ರಭುತ್ವ, ಲೋಕತಂತ್ರ ಬಚಾವ್, ಮನ್ರೇಗಾ ಬಚಾವ್, ಮನ್ರೇಗಾ ಬಚಾವ್. ಈ ಒಂದು ಮುಂದೆ ಎಂದ್ರು ಕೇಂದ್ರ ಸರ್ಕಾರ ವಿರುದ್ಧ ಕೇಂದ್ರ ಸರ್ಕಾರ ನಡೆಯನ್ನ ನೀವು ರಾಜ್ಯಾದ್ಯಂತ ಖಂಡಿಸ್ತಾ ಇದ್ರಿ ಕಾಂಗ್ರೆಸ್. ಮುಂದೆ ಈ ಒಂದು ಕೇಂದ್ರ ಸರ್ಕಾರದ ಹೊಂಬತನಕ್ಕೆ ಯಾವ ರೀತಿ ಒಂದು ಹೋರಾಟ ಮಾಡಿ ಗ್ರಾಮಕ್ಕೆ ಹೋಗ್ತೀವಿ, ಪಂಚಾಯತ್ ಮಟ್ಟಕ್ಕೆ ಹೋಗ್ತೀವಿ, ಪಂಚಾಯತ್ಗಳಿಗೆ ಅಧಿಕಾರ ಕೊಟ್ಟಿದ್ದಂಥದ್ದು ಮೊಟಕುಗೊಳಿಸಲಾಗಿದೆ. ಆ ಜಾಗೃತಿ ಮೂಡಿಸ್ತೀವಿ, ಆಂದೋಲನ ಮಾಡ್ತೀವಿ. ಇದನ್ನು ಪುನಃ ಸ್ಥಾಪನೆ ಮಾಡುವವರೆಗೆ ಹೋರಾಟ ಮುಂದುವರಿತದೆ. ನೋಡ್ಬೋದು ಈಗಾಗಲೇ ಜನರ ಹಕ್ಕಿಗಾಗಿ ಕಾಂಗ್ರೆಸ್ ಹೋರಾಟ, ಟೋಟಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಆ ಯೋಜನೆ ಒಳಗಡೆ ಕೇಂದ್ರ ಸರ್ಕಾರ ಈಗಾಗಲೇ ಏನು ಬದಲಾವಣೆ ಮಾಡ್ತಾ ಇದನ್ನು ಖಂಡಿಸಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರಬೇಕು, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಅದೇ ರೀತಿ ಪೌಳ ಸಚಿವರು ಕೂಡ ಇದ್ದಾರೆ. ಸರ್, ಏನ್ ಹೇಳ್ತೀರಿ ಸಚಿವರಾಗ್ತಾವು? ಇಲ್ಲ, ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾತಾಡಿದ್ದಾರೆ. ನಾವು ಎಲ್ಲರೂ ಈಗ ಹೋರಾಟ ಮಾಡ್ಲತ್ತಿದ್ದೆವು, ಕಂಟಿನ್ಯೂ ಹೋರಾಟ ಇರ್ತದೆ ಅಂತ ಹೇಳ್ತಾರೆ. ಈ ಒಂದು ನಡೆಗ ಅಂದ್ರೆ ಯಾವ ರೀತಿ ಒಂದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಉದ್ಯೋಗ ಖಾತ್ರಿ ಎಲ್ಲರೂ ಕೆಲಸ ಮಾಡ್ತಾರೆ, ಕಾರ್ಮಿಕರು ಗ್ರಾಮೀಣ ಭಾಗದಲ್ಲಿ ಇದು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ, ಕೇಂದ್ರ ಸರ್ಕಾರ ಏನ್ ಮಾಡಿದ್ದಾರೆ ಅದು ತುಂಬಾ ರೈತರಿಗೆ ಆಗಲಿ, ಲೇಬರ್ಸ್ಗೆ ಆಗಲಿ, ಮತ್ತೆ ಪಬ್ಲಿಕ್ಗೆ ಆಗಲಿ ತುಂಬಾ ನಷ್ಟ ಮಾಡಿಬಿಟ್ಟಿದ್ದಾರೆ. ಸಚಿವರ ಆಕ್ರೋಶದ ಮಾತಂತ ಹೇಳ್ಬೋದು. ನೋಡ್ಬೋದು ಈಗಾಗಲೇ ಸಾಕಷ್ಟು ಏನಂದ್ರೆ ಆಕ್ರೋಶ ಗಡಿ ಜಿಲ್ಲೆ ಬೀದರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ತಕ್ಷಣವೇ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬದಲಾವಣೆ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ತಿದ್ರ ಹಳ್ಳಿಗಳಲ್ಲಿ ಹೋಗಿ ಏನಂದ್ರ ಉಗ್ರ ಹೋರಾಟ ಮಾಡ್ತೀವಿ ಎಂಬ ಎಚ್ಚರಿಕೆ ಕಾಂಗ್ರೆಸ್ ಪಕ್ಷದ ನಾಯಕರಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ಬೀದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಈಗಾಗಲೇ ಸಾಕಷ್ಟು ಬದಲಾವಣೆ ಮಾಡ್ತಾ ಇದ್ರನ್ನ ಖಂಡಿಸಿ ನೋಡ್ಬೋದು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಸಚಿವ ರಹೀಂ ಖಾನ್ ಸೇರಿದಂತೆ ಹಲವು ಮುಖಂಡರು ಏನಂದ್ರೆ ಭಾಗಿಯಾಗಿದ್ದಾರೆ. ಟೋಟಲಿ ಕೇಂದ್ರ ಸರ್ಕಾರ ವಿರುದ್ಧ ಗೊತ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ಬೋದು ನೀವು. ಈಗಾಗಲೇ ಟೋಟಲಿ ಏನದಂದ್ರ ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್, ಏನ್ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರ ನಡೆಗೆ ಏನ್ ಹೇಳ್ತೀರಿ ಸರ್? ಕೇಂದ್ರ ಸರ್ಕಾರ ಬಡವರ ವಿರೋಧಿ ಸರ್ಕಾರ, ಕಾರ್ಮಿಕರ ವಿರೋಧಿ ಸರ್ಕಾರ. ಇವತ್ತು ಮನ್ರೇಗಾ ರದ್ದು ಮಾಡಿದೆ. ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ಏನು ಕೂಲಿ ಕೃಷಿ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಶೋಷಿತರಿದ್ದಾರೆ, ಬಡವರಿದ್ದಾರೆ, ಅವ್ರ ಮೇಲೆ ಒಂದು ದೊಡ್ಡ ಪ್ರಹಾರ ಇದೆ. ಅವರ ಅಧಿಕಾರವನ್ನು ಕಸ್ಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯಗಳಿಗೆ ದುರ್ಬಲ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಭಿಕ್ಷುಕರಂತೆ ಅವ್ರು ಮಾಡಬೇಕು ಅನ್ನುವಂಥ ಅವ್ರ ಹುನ್ನಾರ ಇದೆ. ಇದು ಸಂವಿಧಾನ ವಿರೋಧಿ ಇದೆ, ಇದು ಪ್ರಜಾಪ್ರಭುತ್ವ ವಿರೋಧಿ ಇದೆ. ಇದನ್ನು ಖಂಡಿಸಲೇಬೇಕಾಗ್ತದೆ. ಈ ಕಾಯ್ದೆ ಬಗ್ಗೆ ಬಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ ಗ್ರಾಮೀಣ ಭಾಗದಲ್ಲಿ, ಅವರು ಸಹಿತ
ಇವತ್ತು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ. ಖಾಸಿಯಾಗಿ ನೋಡಿದ್ರೆ ಆತ್ಮಸಾಕ್ಷಿಯಾಗಿ ಹೇಳಿ ಬಿಜೆಪಿ ನಾಯಕರು. ಈ ಯೋಜನೆಯಲ್ಲಿ ಎಲ್ಲೋ ಒಂದ್ ಕಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಸರು ಎಲ್ಲೋ ಒಂದ್ ಕಡೆ ಬಿಜೆಪಿ ನೋಡೋದಾಗಲ್ಲ ಸರ್. ಗುಂಡ ಮನೆಗೆ ಕನ್ನ ಹಾಕಿದ್ರು ಅನ್ನುವಂತ ರೀತಿಯಲ್ಲಿ ಯಾವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸತ್ಯ ನ್ಯಾಯ ಮತ್ತು ಅಹಿಂಸೆಯ ಅಸ್ತ್ರ ಹಿಡಿದುಕೊಂಡು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಅಳಿಸುವಂತ ಒಂದು ಹುನ್ನಾರ ಒಂದೇನು ಇವ್ರು ಮಾಡ್ತಾ ಇದ್ದಾರೆ. ಬಡವರ ರಕ್ತ ಇರುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಈಗಾದ್ರೂ ಎಚ್ಚೆತ್ತುಕೊಂಡು ಇವತ್ತು ಮನ್ರೇಗಾ ಪುನಃ ಅದನ್ನು ಜಾರಿಗೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ. ಮನ್ರೇಗಾ ಬಚಾವ್ ದೇಶ್ ಬಚಾವ್, ಮನ್ರೇಗಾ ಬಚಾವ್, ಮನ್ರೇಗಾ ಬಚಾವ್, ಪ್ರಜಾಪ್ರಭುತ್ವ ಲೋಕತಂತ್ರ ಬಚಾವ್, ಮನ್ರೇಗಾ ಬಚಾವ್, ಮನ್ರೇಗಾ ಬಚಾವ್. ಈ ಒಂದು ಮುಂದೆ ಎಂದ್ರು ಕೇಂದ್ರ ಸರ್ಕಾರ ವಿರುದ್ಧ ಕೇಂದ್ರ ಸರ್ಕಾರ ನಡೆಯನ್ನ ನೀವು ರಾಜ್ಯಾದ್ಯಂತ ಖಂಡಿಸ್ತಾ ಇದ್ರಿ ಕಾಂಗ್ರೆಸ್. ಮುಂದೆ ಈ ಒಂದು ಕೇಂದ್ರ ಸರ್ಕಾರದ ಹೊಂಬತನಕ್ಕೆ ಯಾವ ರೀತಿ ಒಂದು ಹೋರಾಟ ಮಾಡಿ ಗ್ರಾಮಕ್ಕೆ ಹೋಗ್ತೀವಿ, ಪಂಚಾಯತ್ ಮಟ್ಟಕ್ಕೆ ಹೋಗ್ತೀವಿ, ಪಂಚಾಯತ್ಗಳಿಗೆ ಅಧಿಕಾರ ಕೊಟ್ಟಿದ್ದಂಥದ್ದು ಮೊಟಕುಗೊಳಿಸಲಾಗಿದೆ. ಆ ಜಾಗೃತಿ ಮೂಡಿಸ್ತೀವಿ, ಆಂದೋಲನ ಮಾಡ್ತೀವಿ. ಇದನ್ನು ಪುನಃ ಸ್ಥಾಪನೆ ಮಾಡುವವರೆಗೆ ಹೋರಾಟ ಮುಂದುವರಿತದೆ. ನೋಡ್ಬೋದು ಈಗಾಗಲೇ ಜನರ ಹಕ್ಕಿಗಾಗಿ ಕಾಂಗ್ರೆಸ್ ಹೋರಾಟ ಟೋಟಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಆ ಯೋಜನೆ ಒಳಗಡೆ ಕೇಂದ್ರ ಸರ್ಕಾರ ಈಗಾಗಲೇ ಏನು ಬದಲಾವಣೆ ಮಾಡ್ತಾ ಇದನ್ನ ಖಂಡಿಸಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಅದೇ ರೀತಿ ಪೌಳ ಸಚಿವರು ಕೂಡ ಇದ್ದಾರೆ. ಸರ್ ಏನ್ ಹೇಳ್ತೀರಿ ಸಚಿವರಾಗಿ ತಾವು? ಇಲ್ಲ, ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾತಾಡಿದ್ದಾರೆ. ನಾವು ಎಲ್ಲರೂ ಈಗ ಹೋರಾಟ ಮಾಡ್ಲತ್ತಿದ್ದೆವು, ಕಂಟಿನ್ಯೂ ಹೋರಾಟ ಇರ್ತದೆ ಅಂತ ಹೇಳ್ತಾರೆ. ಏನು ಈ ಒಂದು ನಡೆಗ ಅಂದ್ರೆ ಯಾವ ರೀತಿ ಒಂದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಉದ್ಯೋಗ ಖಾತ್ರಿ ಎಲ್ಲರೂ ಕೆಲಸ ಮಾಡ್ತಾರೆ, ಕಾರ್ಮಿಕರು ಗ್ರಾಮೀಣ ಭಾಗದಲ್ಲಿ ಇದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ? ಇಲ್ಲ, ಕೇಂದ್ರ ಸರ್ಕಾರ ಏನ್ ಮಾಡಿದ್ದಾರೆ ಅದು ತುಂಬಾ ರೈತರಿಗಾಗ್ಲಿ, ಲೇಬರ್ಸ್ಗೆ ಆಗ್ಲಿ, ಮತ್ತೆ ಪಬ್ಲಿಕ್ಗೆ ಆಗ್ಲಿ ತುಂಬಾ ತುಂಬಾ ನಷ್ಟ ಮಾಡಿಬಿಟ್ಟಿದ್ದಾರೆ. ಇದು ಸಚಿವರ ಆಕ್ರೋಶದ ಮಾತಂತ ಹೇಳ್ಬೋದು. ನೋಡ್ಬೋದು ಈಗಾಗಲೇ ಸಾಕಷ್ಟು ಏನಂದ್ರೆ ಆಕ್ರೋಶ ಗಡಿ ಜಿಲ್ಲೆ ಬೀದರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ತಕ್ಷಣವೇ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬದಲಾವಣೆ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ತಿದ್ರ ಹಳ್ಳಿಗಳಲ್ಲಿ ಹೋಗಿ ಏನಂದ್ರ ಉಗ್ರ ಹೋರಾಟ ಮಾಡ್ತೀವಿ ಎಂಬ ಎಚ್ಚರಿಕೆ ಕಾಂಗ್ರೆಸ್ ಪಕ್ಷದ ನಾಯಕರಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ಬೀದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಈಗಾಗಲೇ ಸಾಕಷ್ಟು ಬದಲಾವಣೆ ಮಾಡ್ತಾ ಇದ್ರನ್ನ ಖಂಡಿಸಿ ನೋಡ್ಬೋದು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಸಚಿವ ರಹೀಂ ಖಾನ್ ಸೇರಿದಂತೆ ಹಲವು ಮುಖಂಡರು ಏನಂದ್ರೆ ಭಾಗಿಯಾಗಿದ್ದಾರೆ. ಟೋಟಲಿ ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ಬೋದು ನೀವು ಈಗಾಗಲೇ ಟೋಟಲಿ ಏನದಂದ್ರ ಕೇಂದ್ರ ಸರ್ಕಾರ ವಿರುದ್ಧ ಏನದಂದ್ರ ಆಕ್ರೋಶ ಪಡಿಸ್ತಾ ಇದ್ದಾರ ಅಂತ ಹೇಳ್ಬೋದು. ಸರ್ ಏನ್ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರ ನಡೆಗೆ ಏನ್ ಹೇಳ್ತೀರಿ ಸರ್? ಕೇಂದ್ರ ಸರ್ಕಾರ ಬಡವರ ವಿರೋಧಿ ಸರ್ಕಾರ, ಕಾರ್ಮಿಕರ ವಿರೋಧಿ ಸರ್ಕಾರ. ಇವತ್ತು ಮನ್ರೇಗಾ ರದ್ದು ಮಾಡಿದೆ. ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ಏನು ಕೂಲಿ ಕೃಷಿ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಶೋಷಿತರಿದ್ದಾರೆ, ಬಡವರಿದ್ದಾರೆ, ಅವ್ರ ಮೇಲೆ ಒಂದು ದೊಡ್ಡ ಪ್ರಹಾರ ಇದೆ. ಅವರ ಅಧಿಕಾರವನ್ನು ಕಸ್ಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯಗಳಿಗೆ ದುರ್ಬಲ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಭಿಕ್ಷುಕರಂತೆ ಅವ್ರು ಮಾಡಬೇಕು ಅನ್ನುವಂತ ಅವ್ರ ಹುನ್ನಾರ ಇದೆ. ಇದು ಸಂವಿಧಾನ ವಿರೋಧಿ ಇದೆ, ಇದು ಪ್ರಜಾಪ್ರಭುತ್ವ ವಿರೋಧಿ ಇದೆ. ಇದನ್ನು ಖಂಡಿಸಲೇಬೇಕಾಗ್ತದೆ. ಈ ಕಾಯ್ದೆ ಬಗ್ಗೆ ಬಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಅವರು ಸಹಿತ ಇವತ್ತು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ. ಖಾಸಿಯಾಗಿ ನೋಡಿದ್ರೆ ಆತ್ಮಸಾಕ್ಷಿಯಾಗಿ ಹೇಳಿ ಬಿಜೆಪಿ ನಾಯಕರು. ಈ ಯೋಜನೆಯಲ್ಲಿ ಎಲ್ಲೋ ಒಂದ್ ಕಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಸರು ಎಲ್ಲೋ ಒಂದ್ ಕಡೆ ಬಿಜೆಪಿ ನೋಡೋದಾಗಲ್ಲ ಸರ್. ಗುಂಡ ಮನೆಗೆ ಕನ್ನ ಹಾಕಿದ್ರು ಅನ್ನುವಂತ ರೀತಿಯಲ್ಲಿ ಯಾವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸತ್ಯ ನ್ಯಾಯ ಮತ್ತು ಅಹಿಂಸೆಯ ಅಸ್ತ್ರ ಹಿಡಿದುಕೊಂಡು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಅಳಿಸುವಂತ ಒಂದು ಹುನ್ನಾರ ಒಂದೇನು ಇವ್ರು ಮಾಡ್ತಾ ಇದ್ದಾರೆ. ಬಡವರ ರಕ್ತ ಇರುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಈಗಾದ್ರೂ ಎಚ್ಚೆತ್ತುಕೊಂಡು ಇವತ್ತು ಮನ್ರೇಗಾ ಪುನಃ ಅದನ್ನು ಜಾರಿಗೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ. ಮನ್ರೇಗಾ ಬಚಾವ್ ದೇಶ್ ಬಚಾವ್, ಮನ್ರೇಗಾ ಬಚಾವ್, ಮನ್ರೇಗಾ ಬಚಾವ್, ಪ್ರಜಾಪ್ರಭುತ್ವ ಲೋಕತಂತ್ರ ಬಚಾವ್, ಮನ್ರೇಗಾ ಬಚಾವ್, ಮನ್ರೇಗಾ ಬಚಾವ್. ಈ ಒಂದು ಮುಂದೆ ಎಂದ್ರು ಕೇಂದ್ರ ಸರ್ಕಾರ ವಿರುದ್ಧ ಕೇಂದ್ರ ಸರ್ಕಾರ ನಡೆಯನ್ನ ನೀವು ರಾಜ್ಯಾದ್ಯಂತ ಖಂಡಿಸ್ತಾ ಇದ್ರಿ ಕಾಂಗ್ರೆಸ್. ಮುಂದೆ ಈ ಒಂದು ಕೇಂದ್ರ ಸರ್ಕಾರದ ಹೊಂಬತನಕ್ಕೆ ಯಾವ ರೀತಿ ಒಂದು ಹೋರಾಟ ಮಾಡಿ ಗ್ರಾಮಕ್ಕೆ ಹೋಗ್ತೀವಿ, ಪಂಚಾಯತ್ ಮಟ್ಟಕ್ಕೆ ಹೋಗ್ತೀವಿ, ಪಂಚಾಯತ್ಗಳಿಗೆ ಅಧಿಕಾರ ಕೊಟ್ಟಿದ್ದಂಥದ್ದು ಮೊಟಕುಗೊಳಿಸಲಾಗಿದೆ. ಆ ಜಾಗೃತಿ ಮೂಡಿಸ್ತೀವಿ, ಆಂದೋಲನ ಮಾಡ್ತೀವಿ.
ಇದನ್ನು ಪುನಃ ಸ್ಥಾಪನೆ ಮಾಡುವವರೆಗೆ ಹೋರಾಟ ಮುಂದುವರಿತದೆ. ನೋಡ್ಬೋದು ಈಗಾಗಲೇ ಜನರ ಹಕ್ಕಿಗಾಗಿ ಕಾಂಗ್ರೆಸ್ ಹೋರಾಟ ಟೋಟಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಆ ಯೋಜನೆ ಒಳಗಡೆ ಕೇಂದ್ರ ಸರ್ಕಾರ ಈಗಾಗಲೇ ಏನು ಬದಲಾವಣೆ ಮಾಡ್ತಾ ಇದನ್ನ ಖಂಡಿಸಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಅದೇ ರೀತಿ ಒಳ್ಳೆ ಸಚಿವರು ಕೂಡ ಇದ್ದಾರೆ. ಸರ್ ಏನ್ ಹೇಳ್ತೀರಿ ಒಂದು ಸಚಿವರಾಗಿ ತಾವು? ಇಲ್ಲ. ಕೇಂದ್ರ ಸರ್ಕಾರ ನಡೆಗ. ಇಲ್ಲ, ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾತಾಡಿದ್ದಾರೆ. ನಾವು ಎಲ್ಲರೂ ಈಗ ಹೋರಾಟ ಮಾಡ್ಲತ್ತಿದ್ದೆವು, ಕಂಟಿನ್ಯೂ ಹೋರಾಟ ಇರ್ತದೆ ಅಂತ ಹೇಳ್ತಾರೆ. ಸರ್ ಏನು ಈ ಒಂದು ನಡೆಗ ಅಂದ್ರೆ ಯಾವ ರೀತಿ ಒಂದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಉದ್ಯೋಗ ಖಾತ್ರಿ ಎಲ್ಲರೂ ಕೆಲಸ ಮಾಡ್ತಾರೆ, ಕಾರ್ಮಿಕರು ಗ್ರಾಮೀಣ ಭಾಗದಲ್ಲಿ ಇದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಸರ್? ಇಲ್ಲ, ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ ಅದು ತುಂಬಾ ರೈತರಿಗಾಗಲಿ, ಲೇಬರ್ಸ್ಗೆ ಆಗಲಿ, ಮತ್ತೆ ಪಬ್ಲಿಕ್ಗೆ ಆಗಲಿ ತುಂಬಾ ತುಂಬಾ ನಷ್ಟ ಮಾಡಿಬಿಟ್ಟಿದ್ದಾರೆ. So ಇದು ಸಚಿವರ ಆಕ್ರೋಶದ ಮಾತಂತ ಹೇಳ್ಬೋದು. ನೋಡ್ಬೋದು ಈಗಾಗಲೇ ಸಾಕಷ್ಟು ಏನಂದ್ರೆ ಆಕ್ರೋಶ ಗಡಿ ಜಿಲ್ಲೆ ಬೀದರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ತಕ್ಷಣವೇ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬದಲಾವಣೆ ಮಾಡ್ತಾ ಇದೆ, ಅದನ್ನ ಸರಿಪಡಿಸದಿದ್ರೆ ಹಳ್ಳಿಗಳಲ್ಲಿ ಹೋಗಿ ಏನಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಎಂಬ ಎಚ್ಚರಿಕೆ ಕಾಂಗ್ರೆಸ್ ಪಕ್ಷದ ನಾಯಕರಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.